ಕಲ್ಪನಾ ಚಾವ್ಲಾ ಅವರು ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಮ್ಮೆಪಡಿಸಿದಂತಹ ಹೆಣ್ಣು ಮಗಳಾಗಿದ್ದಾರೆ. ಅವರ ಜೀವನಯಾನ ಒಂದು ಸಾಮಾನ್ಯ ಹುಡುಗಿಯ ಕನಸು ಹೇಗೆ ವಿಶ್ವದಾದ್ಯಂತ ಪ್ರೇರಣೆಯಾಗಿ ಬೆಳೆದರು ಎಂದು ತೋರಿಸುತ್ತದೆ. ಕಲ್ಪನಾ ಚಾವ್ಲಾ 1962ರ ಮಾರ್ಚ್ 17ರಂದು ಹರಿಯಾಣದ ಕಾರ್ನಾಲ್ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಅವರ ಕುಟುಂಬ ಮಧ್ಯಮ ವರ್ಗದಾಗಿದ್ದು, ಆದರೆ ಕಠಿಣ ಪರಿಶ್ರಮ ಮತ್ತು ಶಿಕ್ಷಣದ ಮಹತ್ವವನ್ನು ಅರ್ಥಮಾಡಿಕೊಂಡಿದ್ದರು. ಮಗುವಾಗಿ ಕಲ್ಪನಾರಿಗೆ ಆಕಾಶದಲ್ಲಿ ತಾರೆಗಳನ್ನು, ವಿಮಾನಗಳನ್ನು ನೋಡುವ ಒಲವಿತ್ತು. ಅವರ ಬಾಲ್ಯದ ದಿನಗಳು ವಿಮಾನಯಾನ ಮತ್ತು ಬಾಹ್ಯಾಕಾಶದ ಬಗ್ಗೆ ಪ್ರಶ್ನೆಗಳಿಂದ ತುಂಬಿದ್ದವು. ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ನಂತರ ಕಲ್ಪನಾ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ಗೆ ಪ್ರವೇಶ ಪಡೆದರು. ಈ ವಿಷಯವನ್ನು ಆಯ್ಕೆ ಮಾಡಿದ ಮೊದಲ ಮಹಿಳಾ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿದ್ದವರು. ಆದರೆ ಈ ಹಾದಿಯಲ್ಲಿ ಏನೂ ಸುಲಭವಾಗಿರಲಿಲ್ಲ. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡುವುದು ಕಷ್ಟಕರವಾಗಿತ್ತು ಹಾಗೂ ಸಾಮಾಜಿಕ ಅಡಚಣೆಗಳು ಹೆಚ್ಚಿದ್ದವು. ಆದರೆ ಕಲ್ಪನಾ ತಮ್ಮ ಕನಸುಗಳಿಗೆ ಬದ್ಧರಾಗಿ ಮಾನಸಿಕ ಶಕ್ತಿ ಮತ್ತು ಛಲದಿಂದ ಎದುರಿಸಿದ್ದರು. ಅವರ ವಿದ್ಯಾಭ್ಯಾಸ ಪೂರ್ಣಗೊಳ್ಳುತ್ತಿದ್ದಂತೆ ಕಲ್ಪನಾ ಅಮೆರಿಕಕ್ಕೆ ಹಾರಿದರು. ಅವರು ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ ಪದವಿ ಮಾಡಿ ನಂತರ ಪಿಎಚ್ಡಿಗಾಗಿ ಪ್ರಾರಂಭಿಸಿದರು. ಈ ಸಮಯದಲ್ಲಿ ಕಲ್ಪನಾ ಬಾಹ್ಯಾಕಾಶದ ಬಗ್ಗೆ ಗಾಢ ಆಸಕ್ತಿ ಹೊಂದಿದ್ದರಿಂದ ಬಾಹ್ಯಾಕಾಶವು ಕೇವಲ ವೈಜ್ಞಾನಿಕ ವಿಶ್ಲೇಷಣೆಗಷ್ಟೇ ಸೀಮಿತವಾಗಿರಲಿಲ್ಲ, ಅದು ಅವರ ಕನಸುಗಳ ಸಾಕ್ಷಾತ್ಕಾರವಾಗಿತ್ತು. ಬಾಹ್ಯಾಕಾಶಕ್ಕೆ ಹಾರುವುದು ಕೇವಲ ವ್ಯಕ್ತಿಯ ಏಕಾಂಗಿ ಸಾಧನೆ ಅಲ್ಲ, ಅದು ಮಾನವ ಜಾತಿಯ ಸಾಮೂಹಿಕ ಸಾಧನೆ ಎಂದು ಅವರು ನಂಬಿದ್ದರು. 1994ರಲ್ಲಿ ಕಲ್ಪನಾ ಚಾವ್ಲಾ ನಾಸಾದ ಬಾಹ್ಯಾಕಾಶ ಯಾನಿಗರಾಗಿ ಆಯ್ಕೆಯಾದಾಗ ಇದು ಭಾರತದ ಹೆಮ್ಮೆಪಡುವ ಗಳಿಗೆಯಾಗಿತ್ತು. 1997ರಲ್ಲಿ ಅವರು ಎಂಡೆವರ್ ಶಟಲ್ ಮೂಲಕ ತಮ್ಮ ಮೊದಲ ಬಾಹ್ಯಾಕಾಶ ಯಾತ್ರೆಯನ್ನು ಮಾಡಿದರು. ಈ ಯಾತ್ರೆ ಅವರಿಗೆ ಬಾಹ್ಯಾಕಾಶದಲ್ಲಿ 372 ಗಂಟೆಗಳ ಕಾಲ ಕಳೆಯುವ ಅವಕಾಶವನ್ನು ನೀಡಿತು. ಈ ಸಮಯದಲ್ಲಿ ಅವರಿಗೆ ಭೂಮಿಯ ಸೌಂದರ್ಯ ಮತ್ತು ಅದರ ಪರಿಸರದ ಪ್ರಾಮುಖ್ಯತೆಯನ್ನು ಸಮರ್ಥವಾಗಿ ಮನಗಾಣಿಸಿತು. ಭೂಮಿಯನ್ನು ಬಾಹ್ಯಾಕಾಶದಿಂದ ನೋಡುವ ಈ ಅನನ್ಯ ಅನುಭವವು ಅವರ ದೃಷ್ಟಿಕೋನವನ್ನು ಇನ್ನಷ್ಟು ವಿಶಾಲವಾಗಿಸಿತು. ಎಲ್ಲಾದರೂ ತಲುಪಲು ಕಠಿಣ ಪರಿಶ್ರಮ ಮತ್ತು ಛಲ ಮುಖ್ಯವೆಂಬುದನ್ನು ಕಲ್ಪನಾ ಅವರ ಜೀವನದ ಪ್ರತಿಯೊಂದು ಹಂತದಲ್ಲೂ ತೋರಿಸಿದ್ದಾರೆ. ಅವರ ತೇಜಸ್ವಿ ವ್ಯಕ್ತಿತ್ವ ಮತ್ತು ಪರಿಶ್ರಮಕ್ಕೆ ವಿಶ್ವದಾದ್ಯಂತ ಮೆಚ್ಚುಗೆಯಾಯಿತು. ಆದರೆ ಅವರು ತೃಪ್ತರಾಗದೆ ಇನ್ನಷ್ಟು ಸಾಧನೆ ಮಾಡಲು ನಿರ್ಧರಿಸಿದರು. 2003ರಲ್ಲಿ ಕೊಲಂಬಿಯಾ ಶಟಲ್ ಅವರ ಎರಡನೇ ಬಾಹ್ಯಾಕಾಶ ಯಾತ್ರೆಗೆ ಕರೆ ನೀಡಿತು. ಈ ಸಮಯದಲ್ಲಿ ಅವರು ಸಂಶೋಧನೆ ಮತ್ತು ವೈಜ್ಞಾನಿಕ ಪ್ರಯೋಗಗಳಲ್ಲಿ ತೊಡಗಿದ್ದರು. ಈ ಮಿಷನ್ ನಾಸಾದ ಇತಿಹಾಸದಲ್ಲಿ ಹೊಸ ಪುಟವನ್ನು ಬರೆಯಬೇಕಿತ್ತು. ಆದರೆ ದುರದೃಷ್ಟವಶಾತ್ ಮಿಷನ್ ಕೊಲಂಬಿಯಾ ಶಟಲ್ ಬೃಹತ್ ಅವಘಡಕ್ಕೆ ಒಳಗಾದಾಗ ಕಲ್ಪನಾ ಸಹ ಆ ದುರಂತದ ಭಾಗಿಯಾದರು. ಈ ಮಿಷನ್ ಹಲವಾರು ಹವಾಮಾನ ಮತ್ತು ತಂತ್ರಜ್ಞಾನದ ಪರಿಶೀಲನೆಗಳ ಮೂಲಕ ಪ್ರಾರಂಭವಾಯಿತು. STS-107 ಮಿಷನ್ ಅನ್ನು ವಿಜ್ಞಾನ ಮತ್ತು ಸಂಶೋಧನೆಗಳಿಗಾಗಿ ವಿಶೇಷವಾಗಿ ಯೋಜಿಸಲಾಗಿತ್ತು. ಕಲ್ಪನಾ ಚಾವ್ಲಾ ಈ ಮಿಷನ್ನ ಮುಖ್ಯ ಚೇತನರಾಗಿದ್ದರು. ಅವರು ಬಾಹ್ಯಾಕಾಶ ಯಾತ್ರೆ ಮಾಡುವ ಪ್ರತಿ ಕ್ಷಣವನ್ನು ಆನಂದಿಸುತ್ತಿದ್ದರೆ, ಅವರ ಜೊತೆಗಿದ್ದ 6 ಸಹಯಾತ್ರಿಕರು ಇದೇ ರೀತಿಯ ಉತ್ಸಾಹವನ್ನು ಪ್ರದರ್ಶಿಸುತ್ತಿದ್ದರು. ಮಿಷನ್ ಪ್ರಾರಂಭವು 2003ರ ಜನವರಿ 16ರಂದು ನಿಗದಿತ ಸಮಯದಲ್ಲಿ ಯಶಸ್ವಿಯಾಗಿ ನಡೆದಿತು. ಕೊಲಂಬಿಯಾ ಶಟಲ್ ಭೂಮಿಯ ಕಕ್ಷೆಗೆ ಪ್ರವೇಶಿಸಿದ್ದು, ಸುಮಾರು 16 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಹಲವಾರು ಪ್ರಯೋಗಗಳನ್ನು ನಡೆಸಿತು. ಈ ಪ್ರಯೋಗಗಳು ವೈಜ್ಞಾನಿಕ ಪ್ರಗತಿ ಮತ್ತು ಮಾನವ ಸಹಜ ಜೀವನದ ಪ್ರಗತಿಗೆ ಮಹತ್ವಪೂರ್ಣವಾಗಿದ್ದವು. ಈ ಸಮಯದಲ್ಲಿ ಕಲ್ಪನಾ ಚಾವ್ಲಾ ಮತ್ತು ಅವರ ತಂಡವು 80ಕ್ಕೂ ಹೆಚ್ಚು ಪ್ರಯೋಗಗಳನ್ನು ಯಶಸ್ವಿಯಾಗಿ ಮುಗಿಸಿತು. ಪ್ರಯಾಣದ ಸಂಪೂರ್ಣ 16 ದಿನಗಳು ವಿಜ್ಞಾನ ಪ್ರಯೋಗಗಳು, ಬಾಹ್ಯಾಕಾಶದಲ್ಲಿ ಜೀವಶೈಲಿಗಳ ಮೇಲೆ ಪ್ರಯೋಗ ಮತ್ತು ನವೀನ ತಂತ್ರಜ್ಞಾನಗಳ ಪರೀಕ್ಷೆಗಳಲ್ಲಿ ಕಳೆಯಲಾಯಿತು. ಆದರೆ ಈ ಮಿಷನ್ದ ಪ್ರಾರಂಭದಲ್ಲೇ ಒಂದು ದೊಡ್ಡ ತಾಂತ್ರಿಕ ದೋಷ ಸಂಭವಿಸಿತ್ತು. ಕೊಲಂಬಿಯಾ ಶಟಲ್ ಉಡಾವಣಾ ಸಮಯದಲ್ಲಿ ಇಸಿಗೆ ಕೃತಕ ಉಲ್ಕೆಯನ್ನು ಹಿಡಿದಿರುವ ಟ್ಯಾಂಕಿನಿಂದ ಒಂದು ಫೋಮ್ ಇನ್ಸುಲೇಷನ್ ಭಾಗವು ಛಿದ್ರವಾಗಿ ಶಟಲ್ನ ಎಡಭಾಗದ ಪಂಖವನ್ನು ಹೊಡೆದಿತ್ತು. ಈ ಘಟನೆಯು ಸೂಕ್ಷ್ಮವಾಗಿದ್ದರೂ ಮಿಷನ್ ನಿಯಂತ್ರಣ ಕೇಂದ್ರದ ಕೆಲವರು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಬಾಹ್ಯಾಕಾಶಯಾನ ವೇಳೆ ಈ ಹಾನಿಯ ಪರಿಣಾಮಗಳು ತಕ್ಷಣವೇ ಗೋಚರವಾಗಲಿಲ್ಲ, ಆದರೆ ಇದು ಶಟಲ್ನ ಸುಸಜ್ಜಿತ ವಾಯುಶಕ್ತಿ ರಕ್ಷಣಾ ವ್ಯವಸ್ಥೆಯನ್ನು ಶಿಥಿಲಗೊಳಿಸಿತ್ತು. ಫೆಬ್ರವರಿ 1ರಂದು ಶಟಲ್ ಬಾಹ್ಯಾಕಾಶಯಾನ ಮುಗಿಸಿ ಭೂಮಿಗೆ ಹಿಂದಿರುಗಲು ಪ್ರಾರಂಭಿಸಿತು. ಭೂಮಿಯ ವಾತಾವರಣದಲ್ಲಿ ಮರುಪ್ರವೇಶ ಮಾಡುವಾಗ ಶಟಲ್ನ ಎಡಭಾಗದ ಪಂಖದಲ್ಲಿ ತಾಂತ್ರಿಕ ದೋಷ ಉಂಟಾದ ಕಾರಣ ಅದು ಅತ್ಯಧಿಕ ಉಷ್ಣತೆಗೆ ತೀವ್ರವಾಗಿ ತಪ್ತಗೊಂಡಿತು. ಅಸಾಧಾರಣ ಉಷ್ಣತೆಯನ್ನು ತಡೆಯುವಲ್ಲಿ ಶಟಲ್ ವಿಫಲವಾಗುವುದರೊಂದಿಗೆ ಕೇವಲ ಶತಮಾನಗಳ ದುರಂತವೇನು ಎಂಬ ರೀತಿಯಲ್ಲಿ ಶಟಲ್ ವಾಯುಮಂಡಲದಲ್ಲಿ ವಿಭಜಿತಗೊಂಡಿತು. ಈ ಘಟನೆಯು ಕೇವಲ 16 ನಿಮಿಷಗಳಲ್ಲಿ ಪೂರ್ಣಗೊಂಡಿತು. ಶಟಲ್ ಕೊಲಂಬಿಯಾದ ನಿಯಂತ್ರಣ ಕೇಂದ್ರವು ಶಟಲ್ನಿಂದ ಸಂಪರ್ಕ ಕಳೆದುಕೊಂಡ ಕ್ಷಣವೇ ಆಘಾತವನ್ನು ಅರಿತುಕೊಂಡರು.
ಶಟಲ್ನ ಟೋಟಲ್ ನಿಯಂತ್ರಣ ತಪ್ಪಿ ಅದು 2 ಲಕ್ಷ ಅಡಿ ಎತ್ತರದಲ್ಲಿ ಚೂರುಚೂರಾಯಿತು. ಈ ದುರಂತದಲ್ಲಿ ಕಲ್ಪನಾ ಚಾವ್ಲಾ ಮತ್ತು ಉಳಿದ 6 ಸಹಯಾತ್ರಿಗಳು ಪ್ರಾಣ ತ್ಯಜಿಸಿದರು. ಕಲ್ಪನಾ ಚಾವ್ಲಾ ಅವರ ಜೀವನ ಮತ್ತು ಬಾಹ್ಯಾಕಾಶಯಾನದ ಸಾಧನೆ ದುರಂತದ ನಂತರವೂ ಅವರ ಪ್ರಭಾವವನ್ನು ಕಳೆದುಕೊಂಡಿಲ್ಲ. ಅವರ ಛಲ, ಪರಿಶ್ರಮ ಮತ್ತು ವೈಜ್ಞಾನಿಕ ಮನೋಭಾವ ಇಂದಿಗೂ ಲಕ್ಷಾಂತರ ಯುವಜನರ ಪ್ರೇರಣೆಯಾಗಿದೆ. ಅವರು ಬಾಹ್ಯಾಕಾಶದಲ್ಲಿ ಪ್ರಾಣ ತ್ಯಜಿಸಿದರೂ ಭೂಮಿಯ ಮೇಲೆ ಅವರು ಬಿಟ್ಟುಹೋದ ಕೀರ್ತಿಗೆ ಯಾವುದೇ ಕ್ಷೀಣತೆ ಬಂದಿಲ್ಲ. ಕಲ್ಪನಾ ಚಾವ್ಲಾ ಎಂದಿಗೂ ಕನಸು ಕಾಣಲು ನಿಲ್ಲಿಸಲಿಲ್ಲ. ಅವರು ಯಾವಾಗಲೂ ಹೇಳುತ್ತಿದ್ದರು, ನಿಮ್ಮ ಕನಸುಗಳನ್ನು ಅನುಸರಿಸಿ, ಏಕೆಂದರೆ ಕನಸುಗಳು ನಿಮಗೆ ಹಾರಲು ಶಕ್ತಿ ನೀಡುತ್ತವೆ. ಈ ಮಾತುಗಳು ಕೇವಲ ಶಬ್ದಗಳಲ್ಲ, ಅದು ಪ್ರತಿಯೊಬ್ಬನಿಗೂ ತನ್ನ ಗುರಿಗಳನ್ನು ತಲುಪಲು ಮಾರ್ಗದರ್ಶನವಾಗಿದೆ. ಅವರ ತ್ಯಾಗ ಮತ್ತು ಅವರ ಸಾಧನೆ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಅವರ ಜೀವನವು ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಮಾತ್ರವಲ್ಲ, ಆಧುನಿಕ ಭಾರತೀಯ ಮಹಿಳೆಯ ಸಾಮರ್ಥ್ಯ ಮತ್ತು ಛಲಕ್ಕೆ ಪ್ರತೀಕವಾಗಿದೆ. ಅವರು ಬಿಟ್ಟುಹೋದ ಸಂದೇಶ ಸ್ಪಷ್ಟ: ಛಲ, ಪರಿಶ್ರಮ ಮತ್ತು ಕನಸುಗಳನ್ನು ನಂಬಿ. ಕಲ್ಪನಾ ಚಾವ್ಲಾ ಅವರು ಬಾಹ್ಯಾಕಾಶದಲ್ಲಿ ತಾರೆಗಳನ್ನು ಮುಟ್ಟಿದರು, ಆದರೆ ಅವರ ಕಥೆ ಭೂಮಿಯ ಮೇಲೆ ಎಷ್ಟು ಜೀವಗಳನ್ನು ಮುಟ್ಟಿದೆ ಎಂಬುದೇ ಆಕೆಯ ನಿಜವಾದ ಯಶಸ್ಸು.